ಟಿಬೆಟ್ನ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ತಮ್ಮ ಮರಣದ ನಂತರವೂ ಬೌದ್ಧ ಸಂಸ್ಥೆ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ದಲೈ ಲಾಮಾ ಅವರ ಸಂಸ್ಥೆ ಮುಂದುವರಿಯುತ್ತದೆ ಅಂತ ನಾನು ದೃಢೀಕರಿಸುತ್ತಿದ್ದೇನೆ. ನನ್ನ ಉತ್ತರಾಧಿಕಾರಿಯನ್ನು ಈ ಸಂಸ್ಥೆ ನಿರ್ಧರಿಸುತ್ತದೆ ಅಂತ ಬೌದ್ಧ ಗುರು ದಲೈ ಲಾಮಾ ಹೇಳಿದ್ದಾರೆ. ಈ ಮೂಲಕ ದಲೈ ಲಾಮಾ ಚೀನಾಗೆ ಸವಾಲು ಹಾಕಿದ್ದಾರೆ. ಚೀನಾ ದಲೈ ಲಾಮಾ ಅವರನ್ನು ಪ್ರತ್ಯೇಕತಾವಾದಿ ಮತ್ತು ಬಂಡಾಯಗಾರ ಅಂತ ನೋಡುತ್ತದೆ. ಟಿಬೆಟ್ ಸ್ವಾಯತ್ತ ಪ್ರದೇಶದ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧಿಸಲು ಚೀನಾ ಪ್ರಯತ್ನ ಪಡುತ್ತಿದೆ ಎನ್ನಲಾಗಿತ್ತು. ಆದರೆ ದಲೈ ಲಾಮಾ ಈ ಹಿಂದೆ ತಮ್ಮ ಉತ್ತರಾಧಿಕಾರಿ ಚೀನಾದ ಹೊರಗೆ ಜನಿಸುತ್ತಾರೆ ಅಂತ ಹೇಳಿದರು. ಇದೀಗ ತಮ್ಮ ಉತ್ತರಾಧಿಕಾರಿಯನ್ನು ಬೌದ್ಧ ಸಂಸ್ಥೆ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಚೀನಾಗೆ ದಲೈ ಲಾಮಾ ಸವಾಲ್ ಹಾಕಿದ್ದಾರೆ. ನನ್ನ ಮರಣದ ನಂತರವೂ ಕೂಡ ಬೌದ್ಧ ಸಂಸ್ಥೆ ಮುಂದುವರಿಯುತ್ತೆ. ನನ್ನ ಉತ್ತರಾಧಿಕಾರಿಯನ್ನು ಈ ಸಂಸ್ಥೆ ನಿರ್ಧಾರ ಮಾಡುತ್ತೆ. ಉತ್ತರಾಧಿಕಾರಿ ನೇಮಕದ ಬಗ್ಗೆ ಬೌದ್ಧ ಗುರು ಹೇಳಿಕೆಯನ್ನು ಕೊಟ್ಟಿರೋದು. ನಮ್ಮ ಅನುಮೋದನೆ ಕಡ್ಡಾಯ ಅಂತ ಚೀನಾ ಹೇಳಿದೆ. ಚೀನಾದಿಂದ ಗಡೀಪಾರಾಗಿದ್ದ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ಅವರು. ಇನ್ನು ದಲೈ ಲಾಮಾ ಹುಟ್ಟುಹಬ್ಬ, ದಲೈ ಲಾಮಾ 90ನೇ ಹುಟ್ಟುಹಬ್ಬ ಆಚರಣೆ ಸಿದ್ಧತೆ ನಡೀತಾ ಇದೆ. ಈಗ ಆಚರಣೆಗೆ ಜುಲೈ 6ರಂದು ದಲೈ ಲಾಮಾ ಅವರ ಜನ್ಮದಿನ ಇದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಆಚರಣೆ ಮಾಡಲಾಗುತ್ತೆ. ಟಿಬೆಟಿಯನ್ನರಿಂದ ಹುಟ್ಟುಹಬ್ಬ ಆಚರಣೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ.